ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ರಿ, ಹೆಲ್ದಿಯಾಗಿ ಇದ್ರಿ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಆ ದೇವರನ್ನು ಎಲ್ಲರಿಗ ಚೆನ್ನಾಗಿರಬೇಕು ಅಂತಾನು ಬಯಸ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಕಮಿಂಗ್ ಟು ವಿಡಿಯೋ, ಈ ಶಾರ್ಟ್ ವಿಡಿಯೋ ನೀವೆಲ್ಲರೂ ನೋಡಿರಿ. ಬೀದರ್ಗೆ ಹೋಗೋ ಹೊತ್ತಿನಾಗ ಅಂದ್ರೆ ಬಾಲ್ಕಿ ಟು ಬೀದರ್ಗೆ ಹೋಗೋ ಹೊತ್ತಿನ ಲೆಫ್ಟ್ ಸೈಡ್ ಸೇವಾನಗರ್ ಒಂದು ಸ್ವಲ್ಪ ದಾಟಿದ ನಂತರ ಕಂಪ್ಲೀಟ್ ಕಾಡಿನಾಗ ಇದ್ದಂಗೆ ಅದ ಫ್ರೆಂಡ್ಸ್. ಕಾಣಿಸಲ್ನು ಪೂರ ಕ್ಲೋಸ್ ಹೋಗೋ ಸನ್ಕ ಕಾಣಿಸಲ್ಲ. ಬಟ್ ಗುಡಿ ಅಂತೂ ಭಾಳ ಪೀಸ್ಫುಲ್ ಅದ ಫ್ರೆಂಡ್ಸ್. ಲಿಟ್ರಲಿ ಈ ಗಿಡ ಏನು ನೋಡ್ತಾ ಇದ್ರಲ್ಲ ನೀವು, ಈ ಗಿಡ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇಲ್ಲಿ. ಯಾಕಂದರೆ ಈ ಪರ್ಟಿಕ್ಯುಲರ್ ಗಿಡದಾಗ ಶೇಷನಾಗ್ ಕಾಣಿಸ್ತಾರಂತ ಪೂಜಾರಿ. ಯಾರು ಮೇನ್ ಪೂಜಾರಿ ಅದಾರಲ್ಲ, ಇಲ್ಲಿ ಭಜನೆ ಮಾಡೋ ಜಾಗದಲ್ಲೂ ಅವ್ರು ಅದಾರ, ವೈಟ್ ಧೋತಿ ಉಟ್ಕೊಂಡು. ಸೊ ಅವರಿಗೆ ಇಲ್ಲಿ ಡೈಲಿ ಎರ್ಲಿ ಇನ್ ದ ಮಾರ್ನಿಂಗ್ ಶೇಷನಾಗ್ ಕಾಣಿಸ್ತಾರಂತ. ಅವ್ರ ದರ್ಶನ ಮಾಡಿದ ನಂತರನೇ ಈ ಗುಂಡನಾಗಿಂದು ಇದು ಎಲ್ಲ ಕಟ್ಟಿಂದಲ್ಲ ಫ್ರೆಂಡ್ಸ್, ಎಲ್ಲ ನೇಚರ. ಇವರು ಏನಂತಾರ ಸ್ವಯಂಭೂ ಬಂದ ಅಂತ ದೇವರು ಫ್ರೆಂಡ್ಸ್. ಮೇಲಿಂದ ಮತ್ತೊಂದು ಗುಡಿ ನೋಡ್ತಾ ಇದ್ರಲ್ಲ, ಅಲ್ಲಿ ಅವರು ಕಟ್ಸಿರೋದು, ಅಂದ್ರೆ ಆ ಗುಡಿ ಕಟ್ಸಿರೋದು. ಆ್ಯಂಡ್ ಅಲ್ಲಿ ಇರೋ ದೇವತನು ಅಂದ್ರೆ ಹೆಂಗೆ ಹೇಳಬೇಕು ಅಂದ್ರೆ ಅದು ಮೂರ್ತಿ ಮಾಡಿಸಿರೋದು. ಬಟ್ ಇವಾಗ ನೀವು ಅಂತ ಪ್ರೆಸೆಂಟ್ ಏನು ನೋಡ್ತಾ ಇದ್ರಲ್ಲ, ಈ ಗ್ಲಾಸ್ನಾಗ ನೀರು ಗುಂಡನಾಗಿಂದು. ಫಸ್ಟ್ ಆ್ಯಕ್ಚುಲಿ ಇಷ್ಟು ತಿಂಗಳ ತನಕ ಓಪನ್ ಆಗೇ ಇತ್ತು. ಗುಂಡನಾಗ ಹೋಗಿ ನಾವು ಕೈಕಾಲು ತೊಗೊಂಡು ನೀರು ಕುಡಿಯೋದು ಹೀಗೆಲ್ಲ ಮಾಡ್ತಾಯಿದ್ರು. ಬಟ್ ಇವಾಗ ಒಂದು ಸ್ವಲ್ಪ ಅದು ಸ್ಟಾಪ್ ಮಾಡ್ಯಾರ, ಕಿಲಿ ಹಾಕ್ಯಾರ. ಅಲ್ಲೊಂದು ಪೈಪ್ಲೈನ್ ಮಾಡ್ಯಾರ ನೋಡಿರಿ, ಅಲ್ಲಿಂದ ನೀರು ಮೇಲೆ ತೊಗೋತಾರೆ. ಅವು ಇಲ್ಲಿ ಒಂದು ದೊಡ್ಡದು ನಳಪಾತ್ರಿನಾಗ ಮತ್ತು ಅದು ಮಡ್ ಪಾಟ್ ಅಂದ್ರೆ ಹರಿನಾಗ ಗಡಿಗೆ ಹರಿ ಅದ್ರೊಳಗೆ ತುಂಬಿರ್ತಾರೆ. ಸೊ ಆ ನೀರು ಕುಡಿಬೇಕು, ಭಾಳ ಸೂಪರ್ ಟೇಸ್ಟಿ ಆ್ಯಂಡ್ ತಣ್ಣಗೂ ಫ್ರೆಂಡ್ಸ್. ಯಾಕಂದ್ರೆ ಅದು ಇಲ್ಲಿಂದ ನೀರು ಬೋರ್ ಹೊಡೆದು ತೆಗೆದಿಂದಲ್ಲ, ಆ ಲ್ಯಾಂಡಿನಿಂದ ಹಾಗೆ ಕಂಟಿನ್ಯೂಸ್ ಫ್ಲೋ ಹಾಕೋತಿರ್ತವೆ. ಆ್ಯಂಡ್ ಇಲ್ಲಂತೂ ಭಾಳ ಪೀಸ್ಫುಲ್ ಅದ ಫ್ರೆಂಡ್ಸ್. ನೀವು ನೋಡ್ತಾ ಇದ್ರಿ, ಭಜನೆನೂ ಮಾಡ್ಲತ್ತಾರ. ನಂಗೆ ಗೊತ್ತಿಲ್ಲ ಡೈಲಿ ಮಾಡ್ತಾರೇನಿಲ್ಲ ಅಂತ, ಬಟ್ ಭಜನೆ ಅಂತೂ ಸಂಡೇ ಇತ್ತು. ಈಗ ಗೊತ್ತಾ, ನಿಯರ್ ಅಬೌಟ್ ಭಾಳ ಟೈಮ್ ನಂತರ ಎಷ್ಟು ತಿಂಗಳುಗಳು ಐ ಥಿಂಕ್ ನಂಬರ್ ಆಫ್ ಟೈಮ್ಸ್ ರೆಡಿ ಆಗನೂ ಕ್ಯಾನ್ಸಲ್ ಆಗ್ಯದ. ನನಗೆ ಗೊತ್ತಿಲ್ಲ ಯಾಕಂತ. ಬಟ್ ತೆಲುಗುನಾಗ ಒಂದು ಕಾವತ್ತದ, ನಾವು ಅಂದ್ಕೊಂಡಿದ್ದು ಆದ್ರೆ ನಾವು ಮನುಷ್ಯರು ಯಾಕಿರ್ತೀವಲ್ಲ. ಸೊ ದೇವರ ಅನ್ಕೋಬೇಕು, ದೇವರ ಅನುಗ್ರಹ ಇಲ್ದೇ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಅಂತ. ಇಂಥ ಖಡಕ್ ಬಿಸಿಲಾಗ ಆಲ್ ಆಫ್ ಸಡನ್ ಜಸ್ಟ್ ಹಂಗೆ ರೆಡಿ ಆದೆವು ಫ್ರೆಂಡ್ಸ್. ಎಷ್ಟು ಬಾರ್ ಪ್ಲ್ಯಾನ್ ಮಾಡ್ಕೊಂಡು ರೆಡಿಯಾಗಿ ಹೋಗ್ಲಿಕ್ಕಾಗಿಲ್ಲ. ಬಟ್ ಈಗ ಗೊತ್ತು ಅನ್ಕೋಲ್ದೇ ಅಚಾನಕ್ಕಾಗಿ ರೆಡಿಯಾಗಿ ಹೋದ್ವಿ. ಎಷ್ಟು ಜನ ಹೋಗಿರಿ ಅನ್ನೊಂದು ಕಾಮೆಂಟ್ ಮಾಡಿರಿ. ಬೀದರ್ಗೆ ಹೋಗೋ ಹೊತ್ತಿನಾಗ ಲೆಫ್ಟ್, ಬೀದರ್ ಟು ಬಾಲ್ಕಿ ಬರೋ ಹೊತ್ತಿನಾಗ ರೈಟ್ನಾಗ ಅದ ಫ್ರೆಂಡ್ಸ್. ಭಾಳ ಸೂಪರ್ ಆಗದ. ಬಟ್ ಸಣ್ಣ ಮಕ್ಳಿಗೆ ನಡಿಲಿಕ್ಕೆ ಒಂದು ಸ್ವಲ್ಪ ದೂರ ಅನ್ನಿಸ್ತದ. ಆ್ಯಂಡ್ ಇವಾಗಂತೂ ಬಿಸಿಲು ಅದಲ್ಲ, ಬಿಸಿಲ್ನಾಗ ಹೋಗ್ಲಿಕ್ಕಂತೂ ಭಾಳ ದೂರ ಅನ್ನಿಸ್ತದೆ ಫ್ರೆಂಡ್ಸ್. ಬಟ್ ಭಾಳ ನೋಡೋ ಅಂಥ ಪ್ಲೇಸ್. ಕೆಲವೊಬ್ರು ಡಿವೋಷ್ನಲ್ ಇಲ್ಲೋದ್ರೂ ಅಟ್ಲೀಸ್ಟ್ ತಣ್ಣಗೆ ಏರ್ನಾಗ ಕೂಡಬೇಕು ಅಂದ್ಕೋತಾರಲ್ಲ, ಮೆಂಟಲ್ ಪೀಸ್ನೆಸ್ ಸಲುವಾಗಿ ಹೋಗ್ಬೇಕಂತಾರಲ್ಲ, ಅಂಥವ್ರ ಸಲುವಾಗಂತೂ ಸೂಪರ್ ಅದ. ಆ್ಯಕ್ಚುಲಿ ಇಲ್ಲೊಂದು ವಾಟರ್ ರಿಸೋರ್ಸ್ ಅದಂತ, ನನಗೆ ಅಲ್ಲಿ ಹೋಗಿಲ್ಲ. ನೋಡ್ರಿ, ನಮ್ಮ ಸಣ್ಣ ಕನ್ನಯ್ಯ ಲಡ್ಡು ಗೋಪಾಲ್ ಮಸ್ತ್ ಕಾಣಿಸ್ತಾರಲ್ಲ, ಅಂದಂಗೆ. ಆ್ಯಂಡ್ ತುಳಸಿ ಮಾತನ್ನು ಆಶೀರ್ವಾದ ತೊಗೊಂಡಿದ್ದೆವು, ಗುಂಡನಾಗಿ ನೀರು ಕೊಂಡೆವು. ಆ್ಯಂಡ್ ಅಲ್ಲಿ ನೋಡ್ರಿ, ಒಬ್ಬರು ಸಣ್ಣ ಮಾಡ್ಲತ್ತಿನಾಗ ಮೂರ್ತಿ ಎಷ್ಟು ಚಲೋ ಪೇಂಟೆಡ್ ಅದಲ್ಲ, ಅದನ್ನು ನೋಡ್ದೆ. ಆ್ಯಂಡ್ ಈ ಗುಂಡಿನಾಗ ಆ್ಯಕ್ಚುಲಿ ನಮ್ಮ ತಂಗಿ ಹೋದಾಗ 2 ಟಾಟಾಯ್ಸ್ ಕಾಣಿಸಿವಂತ, ನಮಗೆ ಒಂದೇ ಕಾಣಿಸಿತ್ತು. ಸೊ ಆ ಟಾಟಾಯ್ಸ್ ನೋಡ್ಕೋತಾನು ಟೈಮ್ ಪಾಸ್ ಮಾಡಿದೆವು. ನಿಮ್ಗೆ ಇವಾಗ ಪ್ರೆಸೆಂಟ್ ಈ ವಿಡಿಯೋನಾಗ ಎಲ್ಲಿ ಟಾಟಾಯ್ಸ್ ಕಾಣಿಸ್ತದ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ಅನಂತ ಪದ್ಮನಾಭ ಸ್ವಾಮಿ ಗುಡಿಯಾಗ ಇಲ್ಲಿ ಕಂಪಲ್ಸರಿ ಫ್ರೂಟ್ಸ್ ಒಯ್ತಾರೆ. ಬಟ್ ನಾನು ಫ್ರೂಟ್ಸ್ ಏನೂ ಒಯ್ದಿಲ್ಲ, ಯಾಕಂದ್ರೆ ಅಂದ್ಕೊಂಡು ಹೋಗಿಲ್ಲಲ್ಲ. ಅನ್ಫಾರ್ಚುನೇಟಾಗಿ ಹೋಗೀನಿ, ಬೈಕ್ ಮೇಲೆ ಹೋಗೀನಿ, ಅದಕ್ಕೆ ನಂಗೆ ಪರ್ಚೇಸ್ ಮಾಡ್ಲಿಕ್ಕಾಗಿಲ್ಲ. ಜಸ್ಟ್ ದಕ್ಷಿಣ ನನ್ನ ಕೈಲಿ ಎಷ್ಟಾಯಿತು ಅಷ್ಟು ದಕ್ಷಿಣ ಆಗದೆ. ಬಟ್ ಇಲ್ಲಿ ಜಾಸ್ತಿ ಮಾಡಿ ನೋಡ್ತಾ ಇದ್ರಲ್ಲ ನೀವು, ಹಮೇಶ ಡೆಕೋರೇಷನ್ ಇಲ್ಲಿ ಬನಾನಾಸ್ ಅಂತ ಫ್ರೂಟ್ಸ್. ರೀಸೆಂಟಾಗಿ ಬೆಲ್ಲದ ಹೆಂಟಿ ಇಡ್ತಾವಲ್ಲ ಫ್ರೆಂಡ್ಸ್, ಅವನ್ನೂ ಇಟ್ಟರು. ಯಾಕೆ ಇಟ್ಟಿರೋ ಅನ್ನೋದು ನಂಗೆ ಗೊತ್ತಾಗಿಲ್ಲ. ಬಟ್ 1 ಕಿಲೋದು ಬೆಲ್ಲದ ಹೆಂಟಿನೂ ತಂದಿಟ್ಟಿದ್ರು.
ಆ್ಯಕ್ಚುಲಿ ಪ್ರೀ ಪ್ಲ್ಯಾಂಡ್ ಆಗಿದ್ದರು ಅಡುಗೆ ಅದನ್ನು ಮಾಡ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡಿ ಆನಂತರ ತಣ್ಣಗೆ ಗಿಡಗಳ ತಂಪು ಗಾಳಿ ತಗೋತಾ ಊಟ ಮಾಡ್ಬೋದು ಅಂದ್ರೆ ಪ್ಲ್ಯಾನಿಂಗ್ ಇತ್ತು ಅಂದ್ರೆ. ಬಟ್ ನಾವು ಏನೂ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಿಲ್ಲ. ಆ್ಯಂಡ್ ಅಡುಗೆ ಅದನ್ನು ಮಾಡ್ಕೊಂಡು ಬರ್ಲಕ್ಕ ನಾನು ವೈಷ್ಣವಿ ಇಬ್ಬರೇ ಇದ್ದೆವು. ಜಾಸ್ತಿ ಜನ ಇದ್ದರೆ ಅದೊಂದು ಡಿಫ್ರೆಂಟ್ ಫೀಲ್ ಬರ್ತದಲ್ಲ, ಅದಕ್ಕೆ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡಿನಿ. ಆ್ಯಂಡ್ ಸನ್ರೈಸ್ ಸೂಪರ್ ಬೀಳತ್ತಿತ್ತು ಫ್ರೆಂಡ್ಸ್. ನೀವು ಫಸ್ಟ್ ವಿಡಿಯೋ ನೋಡಿದರೆ ಸನ್ರೈಸ್ ಬರೋ ಹೊತ್ತಿನಾಗ ಕಲರ್ಫುಲ್ ರೇಸ್ ಎಲ್ಲ ದೇವ್ರ ಮೇಲೆ ಬಿದ್ದಾಗ ಅದು ಪಿಕಾಕ್ ಕಲರ್ಸ್ ಹೆಂಗೆ ಅನ್ನಿಸ್ತಲ್ಲ ಆ ಟೈಪ್ ವೈಪ್ ಹೊಂಟಿತ್ತು. ಆ್ಯಂಡ್ ಇಲ್ಲಿ ನಾಮಮ್ ನೋಡಿದ್ರೆ ಭಾಳ ಚೆನ್ನಾಗಿ ಅನ್ಸತ್ತಿತ್ತು. ನಂಬರ್ ಆಫ್ ಟೈಮ್ಸ್ ನಾನು ವೈಷ್ಣವಿ ಗಿಡಕ್ಕೆ ನೋಡೋದು, ದೇವ್ರಿಗೆ ನೋಡೋದು. ಹೇಳಬೇಕು ಹೋದ್ರೆ ಓನ್ಲಿ ದೇವ್ರಿಗೆ ನೋಡ್ಕೋತಾನೆ ಒಂದು ಗಂಟೆ ಯಾವಾಗ ಟೈಮ್ ಹೋಗಿದೆ ಅನ್ನೋದು ಗೊತ್ತಿಲ್ಲ. ಮತ್ತು ಆ ನಂತರ ಒಂದು ಸ್ವಲ್ಪ ಕುಂತು ಚೆನ್ನಾಗಿ ಅನ್ಸತ್ತಿತ್ತು. ಭಜನಿದನ್ನು ಕೇಳಕ್ಕೆ ಭಾಳ ವರ್ಷಗಳು ಆಯ್ತಲ್ಲ ನಾ ಭಜನೆ ಕೇಳಿನೂ ಭಾಳ ಚೆನ್ನಾಗಿ ಅನ್ಸತ್ತಿತ್ತು. ಸೊ ಮತ್ತು ಆಶೀರ್ವಾದ ತೊಗೊಳತ್ತೀನಿ. ನಿಮ್ಗೆ ಎಷ್ಟು ಬಾರ್ ವೀಡಿಯೋ ನೋಡ್ಲತ್ತಿರಲ್ಲ ಅದಕ್ಕಿಂತ ಜಾಸ್ತಿ ಬಾರ್ ದೇವ್ರ ಬಲ್ಲಿ ಹೋಗಿ ಆಶೀರ್ವಾದ ತೊಗೊಂಡೆವು ಆ್ಯಂಡ್ ರಿಟರ್ನ್ ಬ್ಯಾಕ್ ಆದೆವು ಫ್ರೆಂಡ್ಸ್. ನಿಮ್ಗೆ ಇವಾಗ ಕಾಣಿಸೋ ಚಡಿಗಳದಿಂದೇ ಬಂದಿದ್ದೆವು, ಹಾಗೆ ಹೋಗ್ತಾಯಿದ್ದೆವು. ಸೊ ಹೋಗೋ ಹೊತ್ತಿನಾಗ ಅಲ್ಲಿ ಗುಡಿ ಬಲ್ಲಿ ಮ್ಯಾಲೆ ಗುಡಿದಲ್ಲ ಅದಕ್ಕಿಂತ ಮುಂಚೆ ಬಂದಿನ ಚಡಿ ಬಲ್ಲಿ ಇಟ್ಟು ಹೋಗಿದ್ದೆವು. ಬರೋ ಹೊತ್ತಿನ ಇಂಥ ಬಿಸಿದು ಕಾಲು ಇಂಥ ಚಟ ಸುಡ್ಲತ್ತಿ ಕಾಂಪಿಟೇಷನ್ನಾಗ ಹೆಂಗೆ ಓಡ್ತೀವಲ್ಲ ಆ ಥರ ಓಡ್ಕೋತ ಹೋಗೀವಿ. ಆ್ಯಂಡ್ ನೀವು ನೋಡ್ಬೋದು ಈ ಒಂದು ಫ್ಲ್ಯಾಗ್ ನೋಡಿ ಇಲ್ಲಿ ಗುಡಿ ಅದ ಅಂತ ಗೊತ್ತಾಯಿತು. ಆ್ಯಂಡ್ ಬರೋ ಹೊತ್ತಿನಾಗೂ ಸೇಮ್ ಇದೇ ಥರ ಫ್ಲ್ಯಾಗ್ಸ್ ಅಂದ್ರೆ ಕೇಸರಿ ಬಣ್ಣದ ಫ್ಲ್ಯಾಗ್ಸ್ ಎಲ್ಲ ಜಾಗದಲ್ಲಿ ಕಾಣಿಸ್ತವ. ನಿಮ್ಗೆ ಆವಾಗ ಗೊತ್ತಾಯ್ತು ಅಂದ್ರೆ ಗುಡಿಗೆ ಹಾದಿ ಅಂತ ಎಲ್ಲಿ ವೇ ಅಂತ ತೋರಿಸ್ತಾರಲ್ಲ ಹಾಗೆಲ್ಲೂ ಏನೂ ಬರ್ದಿಂದಿಲ್ಲ. ಜಸ್ಟ್ ನಾವು ಆ ಕೇಸರಿ ಕಲರ್ದು ಫ್ಲ್ಯಾಗ್ಸ್ ನೋಡ್ಕೋತ ಬರಬೇಕು. ಆ್ಯಂಡ್ ನೋಡ್ರಿ ಬಿಸಿಲು ಎಷ್ಟು ಜಾಸ್ತಿ ಅದ. ಇಲ್ಲಿ ಆಕಳುಗಳ ಸಮೇತ ಬಸ್ ಸ್ಟ್ಯಾಂಡ್ ಇರ್ತದಲ್ಲ ಆ್ಯಂಡ್ ದುಕಾನ್ಗಳು ಬಂದಿದ್ದಲ್ಲಿ ಬಂದು ನಿಂತೀವಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.